ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಕರ್ಮ ಸನ್ಯಾಸ ಯೋಗವನ್ನು ಅರ್ಜುನನಿಗೆ ಕೃಷ್ಣ ಪರಮಾತ್ಮನು ಉಪದೇಶ ಮಾಡ್ತಾ ಇದ್ದ. ಮುಂದುವರೆದು ಹೇಳ್ತಾನೆ, ಏ ಅರ್ಜುನ, ಮನೋಬುದ್ಧಿಯಾದಿಗಳಲ್ಲಿ ಮಮಕಾರವಿಲ್ಲದೆಯೇ ಮಾಡಲ್ಪಡುವ ಕರ್ಮಗಳನ್ನು ಶಾರೀರ ಕರ್ಮವೆನ್ನುವರು. ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಮಮಕಾರವಿಲ್ಲದೆ, ಮಮಕಾರ ಅಂದ್ರೇನು? ನನ್ನದು 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 ಅಂತ, ಇದು ನನ್ನದು ಇದು ನನ್ನದು, ನನಗೆ ಸಂಬಂಧಪಟ್ಟಿದ್ದು ಅನ್ನುವ ಬುದ್ಧಿ ಇಲ್ಲದೆ ಕರ್ಮಗಳನ್ನು ಮಾಡ್ತೀವಲ್ಲ, ಅದು ಶಾರೀರ ಕರ್ಮ ಅನ್ನಿಸಲ್ಪಡ್ತದೆ. ನಾನು ಇದನ್ನು ಸುಲಭವಾಗಿ ತಿಳಿಯುವಂತೆ ವರ್ಣಿಸುವೆನು ಕೇಳು. ಚಿಕ್ಕ ಬಾಲಕನ ಆಟಪಾಠಗಳಲ್ಲಿ ಯಾವ ಉದ್ದೇಶವೂ ಇಲ್ಲದಿರುವಂತೆ. ಚಿಕ್ಕ ಮಕ್ಕಳು ಆಟ ಆಡ್ತಾ ಇರ್ತವೆ, ಅಲ್ಲಿ ಯಾವ ಉದ್ದೇಶವೂ ಇರೋದಿಲ್ಲ. ಆಟ ಆಡಿದ್ರೆ ಸಂತೋಷ ಸಿಗ್ತದೆ ಅಂತಾಗಲಿ, ಆಟ ಆಡಿದ್ರೆ ಒಬ್ಬರು ನೋಡಿ ಮೆಚ್ಕೊಳ್ತಾರೆ ಅಂತಾಗಲಿ, ಆಟ ಆಡಿದ್ರೆ ಇಂಥ ಫಲ ಬರುತ್ತೆ ಅಂತಾಗಲಿ ಯಾವ ಉದ್ದೇಶವೂ ಇಲ್ಲ. ಅವು ಸುಮ್ಮನೆ ಆಟ ಆಡ್ತಿರ್ತವೆ. ಹೇಗೋ ಹಾಗೆ ಯೋಗಿ ಜನರು ಮನಸ್ಸಿನಲ್ಲಿ ಯಾವ ವಿಷಯ ವಾಸನೆಯನ್ನೂ ಇರಿಸದೆ ಶರೀರದಿಂದ ಕರ್ಮವನ್ನು ಆಚರಿಸುವರು. ಪಂಚಭೂತ ರಚಿತವಾದ ಶರೀರವು ನಿದ್ರೆಯಲ್ಲಿ ತಟಸ್ಥವಾಗಿದ್ದರೂ ಸ್ವಪ್ನ ಉಂಟಾಗಲು ಮನಸ್ಸು ದೇಹ ಸರ್ವ ವ್ಯಾಪಾರಗಳನ್ನು ನಡೆಸುತ್ತಾ ಸುಖ ದುಃಖಾದಿಗಳನ್ನು ಭೋಗಿಸುವಂತೆ. ಈಗ ನಿದ್ರೆ ಮಾಡುವಾಗ ಈ ಸ್ಥೂಲ ಶರೀರ ಸುಮ್ಮನೆ ಬಿದ್ದಿರ್ತದೆ, ಆದರೆ ಸ್ವಪ್ನದಲ್ಲಿ ಒಂದು ಶರೀರ ಉಂಟಾಗುತ್ತೆ, ಆ ಸೂಕ್ಷ್ಮ ಶರೀರ. ಅಲ್ಲಿ ಅದು ಎಲ್ಲ ವ್ಯವಹಾರಗಳನ್ನು ಮಾಡ್ತಾ ಸುಖ ದುಃಖದಲ್ಲಿ ಭಾಗಿಯಾಗ್ತದೆ. ಹೇ ಅರ್ಜುನ, ವಿಷಯ ವಾಸನೆಯು ದೃಢವಾದಂತೆಲ್ಲ ಶರೀರಕ್ಕೆ ಸ್ವಲ್ಪವೂ ಗೊತ್ತಾಗದಿರುವಂತೆ. ವಿಷಯ ವಾಸನೆ ದೃಢವಾಗ್ತಾ ಆಗ್ತಾ ಆಗ್ತಾ ಶರೀರಕ್ಕೆ ಗೊತ್ತೇ ಆಗೋದಿಲ್ವಂತೆ. ನಾನು ವಿಷಯ ವಾಸನೆಯಲ್ಲಿ ದೃಢವಾಗಿ ಮುಳುಗೋಗಿದ್ದೀನಿ ಅಂತ ಗೊತ್ತೇ ಆಗೋದಿಲ್ವಂತೆ. ಆ ರೀತಿಯಲ್ಲಿ ಸ್ವಲ್ಪವೂ ಗೊತ್ತಾಗದಿರುವಂತೆ ತನ್ನ ಜಾಲವನ್ನು ಬೀಸಿ ಸುಖ ದುಃಖವೆಂಬ ಭೋಗದಲ್ಲಿ ಮುಳುಗಿಸುವುದು. ನಮಗೆ ಗೊತ್ತೇ ಇರೋದಿಲ್ಲ ಅದು ಇಷ್ಟರ ಮಟ್ಟಿಗೆ ಬೆಳೆದಿರ್ತದೆ ಅಂತ. ಆದರೂ ಕೂಡ ಒಳಗಿಂದೊಳಗೆ ಅದು ನಮ್ಮನ್ನು ಭೋಗದ ಜಾಲದಲ್ಲಿ ಮುಳುಗಿಸ್ಬಿಟ್ಟಿರ್ತದೆ. ಇಂದ್ರಿಯಗಳಿಗೆ ಸ್ವಲ್ಪವಾದರೂ ಗೊತ್ತಾಗದಿರುವಂತೆ ನಡೆಯುವ ಕ್ರಿಯೆಗಳನ್ನು ಮಾನಸಿಕ ವ್ಯಾಪಾರವೆಂದು ಹೇಳುವರು. ಇಂದ್ರಿಯಗಳಿಗೆ ಏನು ಗೊತ್ತು? ಅವು ಜಡ, ಅದು ಒಳಗಿಂದೊಳಗೆ ಬೆಳೆದಿರ್ತದೆ. ಅದು ಮನಸ್ಸಿನ ವ್ಯಾಪಾರ. ಯೋಗಿ ಜನರು ಮನಸ್ಸಿನಲ್ಲಿ ಅಹಂಭಾವವನ್ನು ತೊರೆದು ಕರ್ಮವನ್ನು ಆಚರಿಸುವುದರಿಂದ ಕರ್ಮವು ಬಂಧನವನ್ನು ಉಂಟು ಮಾಡಲಾರದು. ಭ್ರಮಿಷ್ಠನಾದ ಮಾನವನ ಮನಸ್ಸು ಪಿಶಾಚ ವೃತ್ತಿಯನ್ನು ಅನುಸರಿಸಿದಾಗ ಆತನ ವರ್ತನೆಯನ್ನು ನೋಡಿದೆಯಾ? ಭ್ರಮೆಗೆ ಒಳಗಾದಂಥ ಒಬ್ಬ ಮನುಷ್ಯನ ಮನಸ್ಸು ಪಿಶಾಚ ವೃತ್ತಿಯನ್ನು ಅನುಸರಿಸ್ತದೆ. ಪಿಶಾಚ ವೃತ್ತಿ ಅಂದರೆ ತುಂಬ ಕೀಳರಿಮೆಯ ಮತ್ತು ಹಠ ಸ್ವಭಾವದ, ಏನು ಬೇಕಾದರೂ ಕೆಟ್ಟದಾಗಿ ನಡ್ಕೊಳ್ಳುವ ರೀತಿಯಲ್ಲಿ ಅವರ ಮನಸ್ಥಿತಿ ಇರ್ತದೆ. ಅವ್ರ ವರ್ತನೆಯನ್ನು ನೋಡೋದಕ್ಕೆ ಬೇಜಾರು. ಆತನ ಮನಸ್ಸು ಇಂದ್ರಿಯಗಳನ್ನು ಬುದ್ಧಿಯನ್ನು ಲಕ್ಷಿಸದೆ ಅಸ್ತವ್ಯಸ್ತವಾಗಿ ಕುಣಿಯುತ್ತದೆ. ಈ ಪಿಶಾಚ ವೃತ್ತಿಯ ಮನಸ್ಥಿತಿ ಇರ್ತಕ್ಕಂಥವನ ಮನಸ್ಸು ಈ ರೀತಿಯಲ್ಲಿ ಅಸ್ತವ್ಯಸ್ತವಾಗಿ ಕುಣಿಯುತ್ತದೆ. ಆಗ ಆತನು ಸ್ಥಿರವಾದ ಕೆಲಸಗಳು ಒಂದನ್ನೂ ಮಾಡುವುದಿಲ್ಲ. ಆಗ ಯಾರಾದರೂ ಸಮೀಪಕ್ಕೆ ಬಂದು ಕಣ್ಣಿಂದ ನೋಡಿ ಹೆಸರಿಡಿದು ಕೂಗಿದರೆ ಕಿವಿಯಿಂದ ಕೇಳುವನು. ಆದರೆ ಆತನು ಬಾಯಿಂದ ಮಾತನಾಡುತ್ತಿದ್ದರೂ ತಾನು ಹೇಳುವವನೆಂಬುದೇ ಗೊತ್ತಾಗುವುದಿಲ್ಲ. ಇದರಂತೆ ಯಾವ ಕಾರಣವೂ ಇಲ್ಲದೆ ತಮ್ಮಷ್ಟಕ್ಕೆ ತಾವೇ ನಡೆಯುವ ಕರ್ಮಗಳಿಗೆ ಇಂದ್ರಿಯ ಕರ್ಮಗಳು ಎನ್ನಬೇಕು. ಇದರಲ್ಲಿರುವ ಭಾವವು ಏನೆಂದರೆ ಆತನ ಮನಸ್ಸು ಬುದ್ಧಿಯಾದಿಗಳು ಮಂದವಾಗಿರುತ್ತವೆ. ಈ ತತ್ವವನ್ನು ವಿಮರ್ಶಿಸಿದರೆ ಇಂದ್ರಿಯಗಳು ಆಚರಿಸುವ ಕರ್ಮವಲ್ಲದೆ ಚಿತ್ತವು ಕರ್ಮ ಮಾಡುವುದಿಲ್ಲ. ಆತನು ಅರಿತು ಮಾಡುವ ಕರ್ಮಗಳನ್ನು ಬುದ್ಧಿಯ ಕರ್ಮಗಳೆಂದು ತಿಳಿಯಬೇಕು. ಶ್ರೀಕೃಷ್ಣನು ಈ ಸರ್ವ ಮಾತುಗಳನ್ನು ಅರ್ಜುನನಿಗೆ ಹೇಳಿ ಅನಂತರ ಮುಂದೆಯೂ ತಿಳಿಸುವನು. ಈ ರೀತಿಯಲ್ಲಿ ಅರ್ಜುನನಿಗೆ ಕೃಷ್ಣನ ಉಪದೇಶವನ್ನು ಮಾಡಿ ಮುಂದೆಯೂ ಕೂಡ ಮಾತುಗಳನ್ನು ಮುಂದುವರಿಸ್ತಾನೆ. ಯೋಗಿ ಜನರು ನಿಷ್ಕಾಮ ವೃತ್ತಿಯಿಂದ ಬುದ್ಧಿಪೂರ್ವಕವಾಗಿ ಸರ್ವ ಕರ್ಮಗಳನ್ನು ಆಚರಿಸುತ್ತಾ ಭಾವಾತೀತವಾಗಿರುವ ಗೂಢ ಬ್ರಹ್ಮವನ್ನು ಸೇರಿ ಮುಕ್ತರಾಗುವರು. ಯೋಗಿ ಜನರು ಏನು ಮಾಡ್ತಾರೆ? ನಿಷ್ಕಾಮ ವೃತ್ತಿಯಿಂದ ಬುದ್ಧಿಪೂರ್ವಕವಾಗಿ ಸರ್ವಕರ್ಮಗಳನ್ನು ಆಚರಣೆ ಮಾಡ್ತಾರೆ ಮತ್ತು ಅದರಿಂದಾಗಿ ಅವರೇನು ಮಾಡ್ತಾರೆ? ಗೂಢವಾದ ಬ್ರಹ್ಮವನ್ನು ಸೇರಿ ಮುಕ್ತರಾಗ್ತಾರೆ. ಅವರಿಗೆ ದೇಹದಿಂದ ಬುದ್ಧಿಯವರೆಗೆ ಬ್ರಹ್ಮಬೋಧವೇ ತುಂಬಿರುವುದರಿಂದ
ಅಹಂಭಾವವು ಉಳಿಯಲಾರದು. ನಾನು ಕರ್ತನೆನ್ನುವ ಭಾವನೆಯನ್ನು ತೊರೆದು ಯಾವ ಕರ್ಮವನ್ನು ಆಚರಿಸಿದರೂ ಅದು ನಿಷ್ಕಾಮ ಕರ್ಮವೇ ಆಗುವುದು. ಏನು ಹೇಳ್ತಾ ಇದರಲ್ಲಿ, ನಾನು ಕರ್ತ ಅನ್ನುವ ಭಾವನೆಯನ್ನು ತೊರೆದು ಯಾವ ಕರ್ಮವನ್ನು ಆಚರಿಸಿದರೂ ಅದು ನಿಷ್ಕಾಮ ಕರ್ಮ ಎನ್ನಿಸ್ಕೊಳ್ಳೋದು. ಹೀಗೆ ಸದ್ಗುರುವಿನಿಂದ ತಿಳಿದ ಗೋಪ್ಯ ರಹಸ್ಯಗಳನ್ನು ಬಾಯಿಯಿಂದ ವರ್ಣಿಸುವುದಕ್ಕೆ ಯಾರು ತಾನೇ ಸಮರ್ಥರಾದರು. ಆದರೂ ಇಂತಹ ಸ್ಥಿತಿಯಲ್ಲಿ ನನ್ನ ಹೃದಯಗಿರಿಯಿಂದ ಹೊರಟ ಶಾಂತಿ ನದಿಯ ಅಮೃತ ಪ್ರವಾಹವು ಪ್ರೇಮಪೂರ್ಣವಾಗಿ ತುಂಬಿ 4 ದಿಕ್ಕುಗಳಲ್ಲೂ ವ್ಯಾಪಿಸತೊಡಗಿದವು. ಹೇ ಶ್ರೋತೃಗಳಿರ, ಉಪದ್ರವವನ್ನು ಕೊಡುವ ಇಂದ್ರಿಯಗಳನ್ನು ಪೂರ್ಣವಾಗಿ ನಾಶ ಮಾಡಿದವರೇ ಈ ಜ್ಞಾನಕ್ಕೆ ಸರಿಯಾದ ಅಧಿಕಾರಿಗಳು. ಯಾರು ಇಲ್ಲಿ ಜ್ಞಾನೇಶ್ವರಿ ಮಹಾರಾಜರು ಹೇಳ್ತಾ ಇದ್ದಾರೆ, ಉಪದ್ರವವನ್ನು, ತೊಂದರೆಯನ್ನು ಕೊಡ್ತಕ್ಕಂಥ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿದವರೇ ಈ ಜ್ಞಾನಕ್ಕೆ ಸರಿಯಾದ ಅಧಿಕಾರಿಗಳು ಎನ್ನಲು ವಿಸ್ತಾರವಾಗಿ ಹೇಳುವ ವ್ಯಾಖ್ಯಾನವನ್ನು ಕೇಳಿದ ಜನರೆಲ್ಲರೂ ತಾವು ಹೀಗೆಲ್ಲ ವಿಷಯಾಂತರಗಳನ್ನು ಸೇರಿಸಿ ಹೇಳುತ್ತಿದ್ದರೆ ಕಥೆಯ ಭಾಗವು ಬಿಟ್ಟು ಹೋಗುವುದು. ತತ್ವವನ್ನು ತಿಳಿಯುವುದಕ್ಕೆ ಕಾತುರ ಪಡುವ ನಮ್ಮ ಮನಸ್ಸಿಗೆ ನಿಜವಾದ ಗುರುತನ್ನು ತಿಳಿಯುವುದಕ್ಕೆ ಕಠಿಣವಾಗಿಯೂ ಬುದ್ಧಿಗೆ ಗೋಚರವಾಗದೇ ಇರುವಂತಹ ತತ್ವವನ್ನು ಈ ಸಮಯದಲ್ಲಿ ತಾವು ಶಬ್ದದ್ವಾರದಿಂದ ತಿಳಿಸುವರಾದಿರಿ. ಜನಗಳೆಲ್ಲ ಏನು ಹೇಳ್ತಾ ಇದ್ದಾರೆ, ನೀವೀಗ ಏನೇನೋ ಮಧ್ಯದಲ್ಲಿ ಮಾತಾಡಿ ಕೃಷ್ಣಾರ್ಜುನರ ಸಂವಾದವನ್ನು ನಿಲ್ಲಿಸಬೇಡಿ, ಇದರಿಂದ ನಮಗೇನಾಗುತ್ತೆ, ಮಾತುಗಳು ನಮ್ಗೆ ಅರ್ಥ ಆಗದೆ, ತತ್ವವನ್ನು ಸರಿಯಾಗಿ ತಿಳಿಯೋದಕ್ಕಾಗದೆ ನಾವು ಕಷ್ಟಪಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಶಬ್ದಗಳಿಗಿಂತಲೂ ಬೇರೆಯಾಗಿರುವ ಜ್ಞಾನವನ್ನು ತಾವು ನಾಲಿಗೆಯಿಂದ ವರ್ಣಿಸುತ್ತಾ ತೋರಿಸುತ್ತಿರುವಿರಿಂದ ಮೇಲೆ ಉಳಿದಿರುವುದಾದರೂ ಏನು? ನಮ್ಮುಗಳ ಸೌಭಾಗ್ಯವಶದಿಂದ ತಮಗೆ ಹೇಳುವ ಸಾಮರ್ಥ್ಯವನ್ನು ಅಂಕುರಿಸಿದೆ. ಆದ್ದರಿಂದ ತಾವು ಈ ಸರ್ವ ಮಾತುಗಳನ್ನೂ ನಿಲ್ಲಿಸಿ ಶ್ರೀ ಗೋಪಾಲಕೃಷ್ಣನು ಅರ್ಜುನನಿಗೆ ಹೇಳಿದ ಭಗವದ್ಗೀತೆಯ ಮೂಲವನ್ನು ಜಾಗ್ರತೆಯಾಗಿ ತಿಳಿಸುವರಾಗಿ. ಈ ರೀತಿ ಹೇಳಿದ ಮಾತುಗಳನ್ನು ಕೇಳಿ ಅತ್ಯಾನಂದದಿಂದ ಮನಗೊಟ್ಟು ಶ್ರೀಕೃಷ್ಣಾರ್ಜುನರ ಸಂವಾದವನ್ನು ಕೇಳಿರೆಂದು ಹೇಳತೊಡಗಿದನು. ಆಗ ಜ್ಞಾನೇಶ್ವರಿ ಮಹಾರಾಜರಿಗೆ ಜನಗಳೆಲ್ಲ ಹೇಳ್ತಾರೆ, ಸ್ವಾಮಿ, ನಿಮಗೇನೋ ಹೇಳುವ ಮಾತುಗಳನ್ನು ಹೇಳುವ ರೀತಿ ಸಿದ್ಧಿಯಾಗ್ಬಿಟ್ಟಿದೆ ನಿಮಗೆ, ಆದರೆ ನಮಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲ. ಅದರಿಂದ ನೀವು ವಿಷಯಾಂತರ ಮಾಡದೆ ಕೃಷ್ಣಾರ್ಜುನರ ಸಂವಾದವನ್ನು ದಯವಿಟ್ಟು ಮುಂದುವರಿಸಿ ತಿಳಿಸಿ ಅಂತ ಹೇಳ್ತಾರೆ. ಆಗ ಜ್ಞಾನೇಶ್ವರಿ ಮಹಾರಾಜರು, ಜ್ಞಾನದೇವನು ಅರ್ಜುನರ ಸಂವಾದವನ್ನು ವಿಸ್ತಾರವಾಗಿ ತಿಳಿಸಲು ಮುಂದಾಗ್ತಾರೆ. ನಂತರ ಶ್ರೀಕೃಷ್ಣನು ಹೇಳ್ತಾನೆ, ಹೇ ಅರ್ಜುನ, ಸಿದ್ಧರಾಗಿರುವ ಯೋಗಿ ಪುರುಷರ ಸರ್ವಲಕ್ಷಣಗಳನ್ನು ಸ್ಪಷ್ಟ ರೂಪದಿಂದ ತಿಳಿಸುವೆನು. ಈಗ ನಾನು ನಿಮ್ಗೆ ಏನು ಮಾಡ್ತೀನಿ ಅಂದರೆ, ಯೋಗಿ ಜನರ ಸಿದ್ಧರಾಗಿರ್ತಾರಲ್ಲ, ಜ್ಞಾನಿಗಳಾಗಿರ್ತಾರ, ಆ ಯೋಗಿ ಪುರುಷರ ಸರ್ವಲಕ್ಷಣಗಳನ್ನ ನಿನಗೆ ಸ್ಪಷ್ಟವಾಗಿ ತಿಳಿಸ್ತೀನಿ ಅರ್ಜುನ ಅಂತ ಹೇಳಿ ಅರ್ಜುನನಿಗೆ ಕೃಷ್ಣನ್ ಹೇಳ್ತಾನೆ. ಅದು ಏನೇನು ಲಕ್ಷಣಗಳಿದ್ದಾವೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.